ಪ್ರಲಕ್ಷ ಆಸ್ಪತ್ರೆ ಇವತ್ತು ಬೆಂಗಳೂರಿನಲ್ಲಿ ಈ ಬಡಾವಣೆಯಲ್ಲಿ ಉದ್ಘಾಟನೆ ಆಗಿದೆ. ಈ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಸ್ಪೈನಲ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಮತ್ತು ಶಸ್ತ್ರಚಿಕಿತ್ಸೆಗೆ ಈ ಆಸ್ಪತ್ರೆಯನ್ನ ಮೀಸಲಾಗಿಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲಾ ಕಡೆ ಆಸ್ಪತ್ರೆ ಇದೆ, ಬಹಳ ಆಸ್ಪತ್ರೆ ಇದೆ, ಚಿಕ್ಕದಿದೆ, ದೊಡ್ಡದಿದೆ, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆ. ಇಲ್ಲಿ ಸದ್ಯಕ್ಕೆ 50 ಬೆಡ್ ಹಾಸ್ಪಿಟಲ್ ಮಾಡಿದ್ದಾರೆ. ಡಾಕ್ಟರ್ ಮೋಹನ್ ಅವರು ಈಗ ಬೇರೆ ಸೇವೆ ಸಲ್ಲಿಸ್ತಾ ಇದ್ರು. ಅವ್ರು ಪೂರ್ಣಾವಧಿಗೆ ಇಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಮುಂದೆ ಸ್ವಲ್ಪ ರಾಜಕೀಯಕ್ಕೆ ಹೋಗ್ಬೇಕು ಅಂತ ಇಚ್ಛೆ ಇತ್ತು. ಈಗ ಇಲ್ಲಿ ಸೇವೆ ಮಾಡೋದ್ರಿಂದ ಅವ್ರು ಇದಕ್ಕೂ ಮೊದಲು ಕೂಡ ಮೈಸೂರಿನಲ್ಲಿ ಬಂದು ಅಲ್ಲಿ ಕ್ಲಿನಿಕ್ ಅಲ್ಲಿ ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಅವರಲ್ಲಿ ಸೇವಾ ಭಾವನೆ ಇದೆ. ಅವರು ನನಗೆ ರಾಜಕೀಯ ಹಿನ್ನೆಲೆಯ ಕುಟುಂಬಕ್ಕೆ ಸೇರಿದ್ರು ಕೂಡ ಯಾವ ಹಮ್ಮಗಳನ್ನು ಕೂಡ ಮನಸ್ಸಿಗೆ ಹಚ್ಕೊಳ್ದೇನೆ ಸೇವಾ ಈ ಪರಮ ಧರ್ಮ ಹಾಗೆ ಸೇವೆ ಮಾಡಬೇಕು ಅಂತ ಹಂಬಲ ಇದೆ. ಅದು ವಿಶೇಷವಾಗಿ ಹೊರ ಕುಟುಂಬದವರು, ಮಧ್ಯಮ ವರ್ಗದವರಿಗೆ ಎಟುಕುವ ರೀತಿಯಲ್ಲಿ ಆಸ್ಪತ್ರೆಯನ್ನ ನಿರ್ವಹಣೆ ಮಾಡಬೇಕು ಅಂತ ಅಭಿಲಾಷೆ ಉಳ್ಳವರಾಗಿದ್ದಾರೆ. ಇಲ್ಲಿ ಚಿಕಿತ್ಸೆಯಲ್ಲಿ ಕೂಡ ಅಕ್ಕಪಕ್ಕದ ಹಾಸ್ಪಿಟಲ್ ಇರೋದಕ್ಕಿಂತ ಇಷ್ಟು ಅವರ ಒಂದು ವೆಚ್ಚ ಇರುತ್ತೆ. ವೆಚ್ಚಕ್ಕೆ ಒಂದು ಸೀಮಿತಗೊಳಿಸಿಕೊಂಡು ಸೂಕ್ಷ್ಮವಾದಂತಹ ರೀಸನಬಲ್ ರೇಟ್ ಅನ್ನು ಫಿಕ್ಸ್ ಮಾಡಿ ಚಿಕಿತ್ಸೆ ಕೊಡಬೇಕು ಅಂತ ಕೇಳಲಾಗಿದ್ದಾರೆ. ಬಂದಂತ ಯಾರೇ ಚಿಕಿತ್ಸೆ ವಹಿಸಿ ಬಂದವರಿಗೆ ಉತ್ತಮ ಚಿಕಿತ್ಸೆ ಸಿಗಲಿ, ಆರೋಗ್ಯ ಸುಧಾರಣೆ ಮಾಡಲಿ, ಅದಕ್ಕೆ ಭಗವಂತನ ಕೃಪೆ ಇರಲಿ ಅಂತ ಹಾರೈಸ್ತೀನಿ. ನಮ್ಮ ಪ್ರಲಕ್ಷ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಅಂತ ವಿಶೇಷವಾಗಿ ಬೆನ್ನು ಹುರಿ ನರ ಅಂದ್ರೆ ಸ್ಪೈನಲ್ ಕಾರ್ಡ್ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಚಿಕಿತ್ಸೆ ಕೊಡಲಾಗುತ್ತದೆ. ವಿಶೇಷವಾಗಿ ಕಾಂಪ್ಲೆಕ್ಸ್ ಸ್ಪೈನ್ ಸರ್ಜರೀಸ್ ಮಾಡಂತದ್ದು ಟರ್ಷರಿ ಲೆವೆಲ್ ಅಲ್ಲಿ ಸರ್ಜರೀಸ್ ಮಾಡ್ತೀವಿ. ಅದಕ್ಕೆ ಅದ್ ಸರ್ಜರಿ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಶುರು ಮಾಡಿದೆ. ಹೇಗೆ ಅಂದ್ರೆ ಇಲ್ಲಿ ಮುಂದಕ್ಕೆ ರೋಬೋಟಿಕ್ ಸರ್ಜರಿ, ನ್ಯಾವಿಗೇಷನ್ ಸರ್ಜರಿ ತಗೊಂಬಂದು ಮತ್ತೆ ಎಂಡೋಸ್ಪೈನ್ ಅಂತ ಮಾಡ್ತೀವಿ. ಕೇವಲ ಒಂದು ಸಣ್ಣ ಹೋಲ್ ಮಾಡಿ ಕ್ಯಾಮ್ರಾ ಹಾಕಿ ಕ್ಯಾಮ್ರಾ ಮುಖಾಂತರ ಸ್ಪೈನಲ್ ಕಾರ್ಡ್ ಸಮಸ್ಯೆಗಳನ್ನ ಬಗೆಹರಿಸಂತ ಒಂದು ತಂತ್ರಜ್ಞಾನದ ಒಂದು ಮಿಷಿನ್ ಗಳನ್ನ ಅಳವಡಿಸಿ ಜನಗಳಿಗೆ ಕೈಗೆಟುಕುವ ದರದಲ್ಲಿ ಒಂದು ಸೇವೆ ಮಾಡ್ಬೇಕಂತ ಹಮ್ಮಿಕೊಂಡಿದ್ವಿ. ಈಗ ಬುದ್ಧಿಯವರ ಆಶೀರ್ವಾದ ಇದೆ. ಹಾಗೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಇನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಆಸ್ಪತ್ರೆ. ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿ ಅವರು ಬಂದಿದ್ರು. ನಮ್ಮ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಜಿ ಅವರು ಬಂದಿದ್ರು. ಇಲ್ಲಿ ಸ್ಥಳೀಯ ಎಲ್ಲ ಶಾಸಕರು ಜೊತೆಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮೀಜಿ ಅವರು ಬಂದಿದ್ರು. ಹಾಗೆ ಸಂಘ ಪರಿವಾರದಿಂದ ಎಲ್ಲ ಮುಖ್ಯಸ್ಥರು, ತಿಪ್ಪೇಸ್ವಾಮಿ ಸ್ವಾಮೀಜಿ ಇರ್ಬೋದು, ಮಾ ವೆಂಕಟರಾಮ್ಜಿ ಅವರು ಇರ್ಬೋದು, ನಟರಾಜ್ ಇರ್ಬೋದು, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಸಂಘ ಪರಿವಾರದಿಂದ ಬಂದು ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ. ಆರೋಗ್ಯ ಶಿಬಿರ ಕೂಡ ಸೇವೆ ಪರಮ ಧರ್ಮ, ಜನಗಳಿಗೆ ಸೇವೆ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ ವೈದ್ಯರದು. ಅದಕ್ಕೋಸ್ಕರವಾಗಿ ಇವತ್ತು ಉದ್ಘಾಟನಾ ಸಮಾರಂಭ ಜೊತೆಗೆ ಒಂದು ಉಚಿತ ಆರೋಗ್ಯ ಶಿಬಿರವನ್ನ ಹಮ್ಮಿಕೊಂಡಿದ್ವಿ.